ವೆಲ್ಕಮ್ ಬ್ಯಾಕ್ ಟು ಮೈ HK's ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಪ್ರೋಟೀನ್ ಪೌಡರನ್ನು ನೀವು ಸಹ ಮನೆಯಲ್ಲೇ ಆರಾಮಾಗಿ ತಯಾರಿಸ್ಕೋಬಹುದು. ಇದಕ್ಕೆ ನಾನು ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ. ಅಂದರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನೆಂದರೆ ಲೋಟಸ್ ಸೀಡ್ಸ್ ಅಂದರೆ ಮಖಾನ, ಹಾಗೆ ಆಲ್ಮಂಡ್ ಸೀಡ್ಸ್ ಅಂದರೆ ಬಾದಾಮಿ, ಮತ್ತು ಗೋಡಂಬಿ, ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ, ಹಾಗೆ ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ. ಇಷ್ಟನ್ನೇ ನಾನು ಇಲ್ಲಿ ಆ್ಯಡ್ ಮಾಡಿರೋದು. ಇದ್ರ ಜೊತೆಗೆ ನೀವು ಇನ್ನೂ ಸಹ ಆ್ಯಡ್ ಮಾಡ್ಕೋಬಹುದು. ಬೇಕು ಅಂದರೆ ಹುರಿಗಡಲೆ, ಹಾಗೆ ಕಡಲೆ ಬೀಜ, ಮತ್ತು ಈ ಸನ್ಫ್ಲವರ್ ಸೀಡ್ಸ್ ಬರುತ್ತಲ್ಲ ಅದು, ಹಾಗೆ ವಾಟರ್ ಮೆಲನ್ ಸೀಡ್ಸ್, ಇನ್ನು ಚಿಯಾ ಸೀಡ್ಸ್, ಈ ಥರದ್ದೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಇಷ್ಟನ್ನೇ ಯೂಸ್ ಮಾಡಿ ಒಂದು ಪ್ರೋಟೀನ್ ಪೌಡರನ್ನು ತಯಾರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ನಾನು ಆ್ಯಡ್ ಮಾಡಿಲ್ಲ, ಹಾಗೆ ಶುಗರ್ ಫ್ರೀ ಸಹ ಇದು. ಹಾಗಾಗಿ ಇದನ್ನು ಎಲ್ಲರೂ ಆರಾಮಾಗಿ ತಗೊಳ್ಬಹುದು, ಏನು ತೊಂದರೆ ಇಲ್ಲ. ಇದರಿಂದ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹಾಗೆ ಮೂಳೆಗಳಿಗೆ ಶಕ್ತಿ ಸಿಗುತ್ತೆ. ಸುಮಾರು ಥರದ ಬೆನಿಫಿಟ್ಸ್ ಇದೆ ಈ ಪೌಡ್ರ್ ತಗೊಳ್ಳೋದ್ರಿಂದ. ನಾನು ಆವಾಗಲೇ ಹೇಳಿದೆ ನಾನು ಯಾವ್ಯಾವ ಥರದ ಸೀಡ್ಸ್ ತಗೊಂಡಿದ್ದೀನಿ ಇಲ್ಲಿ ಅಂತ. ನಾನು ತೋರಿಸ್ತೀನಿ ನೋಡಿ. ಇದು ಮಖಾನ. ಇದರಲ್ಲಿ ಕ್ಯಾಲ್ಶಿಯಂ ಹಾಗೂ ಫೈಬರ್ ಕಂಟೆಂಟ್ ಇರುತ್ತೆ. ಇನ್ನು ಗೋಡಂಬಿ ಹಾಗೆ ಬಾದಾಮಿ, ಇದು ಅಷ್ಟೇ ನಮ್ಮ ಸ್ನಾಯುಗಳನ್ನು ಬಲಪಡಿಸುತ್ತೆ, ಹಾಗೆ ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತೆ. ಪಂಪ್ಕಿನ್ ಸೀಡ್ಸ್ ತಗೊಳ್ಳೋದ್ರಿಂದ ನೆಮ್ಮದಿಯಾಗಿ ನಿದ್ರೆಯನ್ನು ಮಾಡಬಹುದು. ಈ ಫ್ಲಾಕ್ಸ್ ಸೀಡ್ಸ್ ಜೀರ್ಣಕ್ರಿಯೆಗೆ ರಾಮಬಾಣ, ಹಾಗೆ ಇದರಲ್ಲಿ ಹೇರಳವಾಗಿ ಫೈಬರ್ ಇರುತ್ತೆ. ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಓಕೆ ಗಾಯ್ಸ್, ಹಾಗಾದರೆ ನಾನು ಇವತ್ತು ಯಾವ ರೀತಿ ಮನೆಯಲ್ಲೇ ಪ್ರೋಟೀನ್ ಪೌಡರ್ ಮಾಡ್ಕೋತೀನಿ ಅನ್ನೋದನ್ನ ನೀವೆಲ್ಲ ನೋಡ್ತೀರಾ ಅಲ್ವಾ? ಓಕೆ ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಪೌಡ್ರ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಇವತ್ತು ನಾನಿಲ್ಲಿ ಬಳಸ್ತಿರೋ ಸೀಡ್ಸ್ಗಳಿಂದ ಯಾವ್ಯಾವ ರೀತಿ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ಇವಾಗ ಹೇಳಿದೆ. ಆದರೆ ಈ ಪೌಡರನ್ನು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ನಾನಿಲ್ಲಿ ಅಗಲವಾದ ಪ್ಯಾನ್ ತಗೊಂಡಿದ್ದೀನಿ. ಯಾಕಂದರೆ ನಮಗೂ ಸೀಡ್ಸ್ ಎಲ್ಲ ಹುರ್ಕೊಳ್ಳಿಕ್ಕೆ ಈಸಿ ಆಗಬೇಕು ಅಂತ ಅಂದರೆ ಸ್ವಲ್ಪ ಪ್ಯಾನ್ ಅಗಲ ಇದ್ರೇ ಈಸಿ ಆಗೋದು. ಇವಾಗ ಸೀಡ್ಸ್ ಹುರ್ಕೊಳ್ಳಿಕ್ಕೆ ಅಂತಾನೆ ಅಲ್ಲ, ಸಾಮಾನ್ಯವಾಗಿ ಅಡುಗೆ ಮಾಡಬೇಕು ಅಂದರೆ ನಮಗೆ ಪಾತ್ರೆಗಳು ಸ್ವಲ್ಪ ದೊಡ್ಡದಾಗಿದ್ರೇ ಈಸಿ ಆಗೋದು. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಅಗಲನೆಯ ಪ್ಯಾನ್ ತಗೊಂಡಿದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಆಲ್ಮಂಡ್ ಸೀಡ್ಸ್ ಹಾಕ್ತಾ ಇದ್ದೀನಿ, ಬಾದಾಮಿ. ಇದನ್ನು ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋತೀನಿ ನಾನು ಇದನ್ನು. ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕಲ್ಲ. ಇದಾದಮೇಲೆ ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತಾ ಇದ್ದೀನಿ ನಾನು. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಹುರ್ಕೋಬೇಕು. 5 ನಿಮಿಷ ಆದಮೇಲೆ ಇದರಲ್ಲಿ ಸೌಂಡ್ ಬರುತ್ತೆ. ಗೊತ್ತಾಗುತ್ತೆ ನಮಗೆ, ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ. ಆ ಟೈಮಲ್ಲಿ ಅದನ್ನು ನಾವು ಇಳಿಸ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿ ತಗೊಂಡಿದ್ದೀನಿ. ಇದು ಅಷ್ಟೇ ಒಂದು 5 ಮಿನಿಟ್ಸ್ ಹುರ್ಕೋಬೇಕು ಲೋ ಫ್ಲೇಮಲ್ಲೇ. ಫ್ಲೇಮ್ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು. ಪಂಪ್ಕಿನ್ ಸೀಡ್ಸ್ನು ಸಹ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಲಾಸ್ಟಿಗೆ ನಾನಿಲ್ಲಿ ಮಖಾನ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 5 ಮಿನಿಟ್ಸ್
ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ. ಇದು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು. ಅದನ್ನು ಬೆರಳಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಅದು ಸೌಂಡ್ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸೀಡ್ಸ್ನೆಲ್ಲ ಫ್ರೈ ಮಾಡಿ ನಾನು ಒಟ್ಟಿಗೆ ಸೇರಿಸಿಲ್ಲ, ಅದನ್ನೆಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ. ಯಾಕೆ ಅಂದರೆ ಅದು ಬೇಗ ಆರಬೇಕಲ್ವಾ, ಆದ ಕಾರಣ. ಅದನ್ನು ಬಿಸಿಲೇ ನಾವು ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಅದು ಗಂಟು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಆರಿದ ನಂತರ ಅದನ್ನು ನಾವು ಗ್ರೈಂಡ್ ಮಾಡಬೇಕು. ಇವಾಗ ನೋಡಿ ಪೂರ್ತಿಯಾಗಿ ಆರಿದೆ. ಇವಾಗ ಇದನ್ನು ನಾನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ. ನಾನು ಸ್ವಲ್ಪ ಸಾಫ್ಟಾಗೆ ಪೌಡರ್ ಮಾಡ್ಕೋತೀನಿ. ಯಾಕೆ ಅಂದರೆ ಅದು ನಮ್ಮನೆಯಲ್ಲೇ ಆ್ಯಕ್ಚುಲಿ ಕುಡಿತಾರೆ ಹಾಲಿಗೆ ಹಾಕ್ಕೊಂಡು, ಅಂತ ಏನಿಲ್ಲ. ಬಟ್ ನನಗಿಷ್ಟ ಆಗಲ್ಲ ತರ್ತರಿಯಾಗಿದೆ ಪೌಡರು. ನೀವು ಮಾಡ್ಕೊಳ್ಳೋದಾದರೆ ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಳ್ಳಿ, ಬಾಯಿಗೆ ಸಿಕ್ಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಆದರೆ ನನಗಿಷ್ಟ ಆಗಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋತೀನಿ ಪೌಡ್ರನ್ನ. ನೋಡಿದ್ರಲ್ಲ ಗಾಯ್ಸ್, ನಾನು ಯಾವ ರೀತಿ ಪ್ರೋಟೀನ್ ಪೌಡರ್ ಮನೇಲೇ ಆರಾಮಾಗಿ ಮಾಡಿಕೊಂಡೆ ಅನ್ನೋದನ್ನು ನೀವು ಸಹ ಈಸಿಯಾಗಿ ಮನೇಲೇ ಪ್ರೋಟೀನ್ ಪೌಡರನ್ನು ಮಾಡ್ಕೋಬಹುದು. ಮಾರುಕಟ್ಟೆಗಳಲ್ಲಿ ಸಿಗೋ ಪೌಡರ್ಗಿಂತ ನಾವು ಮನೆಯಲ್ಲೇ ಮಾಡಿಕೊಳ್ಳೋ ಪ್ರೋಟೀನ್ ಪೌಡರ್ ಆರೋಗ್ಯಕ್ಕೆ ಭಾರಿ ಒಳ್ಳೆಯದಲ್ವಾ. ಹಾಗೆ ಈ ಪ್ರೋಟೀನ್ ಪೌಡರನ್ನು ನಾವು ಚಪಾತಿ ಹಿಟ್ಟು ಕಲಿಸುವಾಗ 1 ಸ್ಪೂನ್, ಮತ್ತು ದೋಸೆ ಬ್ಯಾಟರ್ ಆಗಿರಬಹುದು, ಇಡ್ಲಿ ಬ್ಯಾಟರ್, ಇದಕ್ಕೂ ನಾವು 1 ಸ್ಪೂನ್ ಸೇರಿಸ್ಕೊಂಡು ಸೇವನೆ ಮಾಡಬಹುದು. ಇದನ್ನು ಹಾಲು ಜೊತೆಗೆ ತಗೋಬೇಕು ಅಂತ ಏನಿಲ್ಲ, ಹಾಲಲ್ಲೂ ಹಾಕಿ ತಗೋಬಹುದು ಅಥವಾ ಈ ಥರನೂ ನಾವು ಸೇವಿಸಬಹುದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಏನೂ ಇರಲ್ಲ, ಹಾಗೆ ಇದು ಶುಗರ್ ಫ್ರೀ ಕೂಡ. ನಿಮಗೇನಾದರೂ ಫ್ಲೇವರ್ ಬೇಕು ಅಂತ ಅಂದರೆ ನೀವು ಏಲಕ್ಕಿ ಪೌಡರ್ನು ಸೇರಿಸ್ಕೋಬಹುದು. ಬಟ್ ನಿಮಗೆ ಬೇಡ ಅನ್ನೋದಾದರೆ ನೀವು ಇದೇ ರೀತಿ ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾಲಲ್ಲಿ ಕುಡಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ ನಾನು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಹಾಗೆ ಗಾಯ್ಸ್, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತು ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಗಾಯ್ಸ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.